ಚಾಮರಾಜನಗರ ಗಮನ ಸೆಳೆದ ರಂಗೋಲಿ ಸ್ಪರ್ಧೆ. ಸಂಸ್ಕೃತಿ ವಿನಿಮಯಕ್ಕೆ ಸಹಕಾರಿ ದಲಿತ್ ರಾಜ್ ಇಮ್ಮಾನುವೇಲ್ ಕ್ರಿಶ್ಚಿಯನ್ ಪಬ್ಲಿಕ್ ಶಾಲೆಯಲ್ಲಿ ಪೋಷಕರಿಗೆ ಏರ್ಪಡಿಸಿದ ರಂಗೋಲಿ ಸ್ಪರ್ಧೆ ಗಮನ ಸೆಳೆಯಿತು. ಚಾಮರಾಜನಗರ ನಾಡಿನ ಸಂಸ್ಕೃತಿ ಮತ್ತು ಕಲೆಯನ್ನು ಉಳಿಸುವಲ್ಲಿ ಹಾಗೂ ಮುಂದಿನ ಪೀಳಿಗೆಗೆ ಕೊಡುಗೆಯಾಗಿ ನೀಡಲು ಇಂತಹ ರಂಗೋಲಿ ಸ್ಪರ್ಧೆ ಸಹಕಾರಿಯಾಗಿದೆ ಎಂದು ವಕೀಲರಾದ ದಲಿತ್ ರಾಜ್ ಹೇಳಿದರು. ನಗರದ ಇಮ್ಮಾನುವೇಲ್ ಕ್ರಿಶ್ಚಿಯನ್ ಪಬ್ಲಿಕ್ ಶಾಲೆಯಲ್ಲಿ ಪೋಷಕರಿಗೆ ಏರ್ಪಡಿಸಿದ ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಿ ಮಾತನಾಡಿದರು. ಇಮ್ಮಾನು ಕ್ರಿಶ್ಚಿಯನ್ ಪಬ್ಲಿಕ್ ಶಾಲೆಯು ಗುಣಮಟ್ಟದ ಶಿಕ್ಷಣ ನೀಡುವ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಆಯೋಜಿಸಿಕೊಂಡು ಬರುತ್ತಿದ್ದು, ಅಲ್ಲದೆ ಇಂದು ಪೋಷಕರಿಗೆ ರಂಗೋಲಿ ಸ್ಪರ್ಧೆ ಆಯೋಜಿಸಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ. ಇದು ನಾಡಿನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲು ಸಹಕಾರಿಯಾಗಿದೆ ಎಂದರು. ಪೋಷಕರ ಸ್ನೇಹಿ ಶಾಲೆ ಕಾರ್ಯಕ್ರಮ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಸಿಆರ್ಪಿ ಶಿವಕುಮಾರ್ ಮಾತನಾಡಿ, ಇಮ್ಮಾನುವೇಲ್ ಕ್ರಿಶ್ಚಿಯನ್ ಪಬ್ಲಿಕ್ ಶಾಲೆಯು ಡೊನೇಷನ್ ತೆಗೆದುಕೊಳ್ಳದೆ ಶಿಕ್ಷಣ ಇಲಾಖೆಯ ಮಾರ್ಗಸೂಚಿಗಳ ಅನ್ವಯ ಪ್ರವೇಶ ಶುಲ್ಕವನ್ನು ಪಡೆದು ಗಡಿ ಜಿಲ್ಲೆಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಕೊಡುವ ಕೆಲಸ ಮಾಡುವುದರೊಂದಿಗೆ ಪೋಷಕರಿಗೂ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಪೋಷಕರ ಸ್ನೇಹಿ ಶಾಲೆಯಾಗಿ ನಡೆಯುತ್ತಿದೆ ಎಂದರು. ಶಾಲೆಯ ಮುಖ್ಯಸ್ಥೆ ಜೋಸ್ನಾ ಆಂಥೋನಿ ಮಾತನಾಡಿ, ಜಿಲ್ಲೆಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಕೊಡಲು ಶಾಲೆ ಆರಂಭಿಸಲಾಗಿದೆ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಮಕ್ಕಳು ಪೋಷಕರಲ್ಲಿ ಸಾಹಿತ್ಯ ಸಂಸ್ಕೃತಿ ಬಗ್ಗೆ ಅರಿವು ಮೂಡಿಸುವ ಸದುದ್ದೇಶದಿಂದ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಫಾಸ್ಟರ್ ಅನಿಲ್ ಕುಮಾರ್, ಸುರೇಶ್, ಶಿಕ್ಷಕರು, ಪೋಷಕರು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಸಂಸ್ಥೆಯ ಇಮ್ಯಾನ್ಯುಯಲ್ ಕ್ರಿಶ್ಚಿಯನ್ ಪಬ್ಲಿಕ್ ಸ್ಕೂಲ್ನಲ್ಲಿ ಚಾಮರಾಜನಗರದಲ್ಲಿರ್ತಕ್ಕಂಥ ಪೋಷಕರಿಗೆ, ನಮ್ಮ ಸಂಸ್ಥೆಯಲ್ಲಿ ಕಲಿಕೆಯನ್ನು ಮಾಡ್ತಿರ್ತಕ್ಕಂಥ ಪೋಷಕರಿಗೆ ಹಬ್ಬದ ಪ್ರಯುಕ್ತ ಮತ್ತು ನಮ್ಮ ಸಂಸ್ಕೃತಿ ಮತ್ತು ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಇನ್ನೂ ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಒಂದು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದು, ಸುಮಾರು ಅನೇಕ ಪೋಷಕ ಮಹಿಳೆಯರು ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ಆ ದಿಕ್ಕಿನಲ್ಲಿ ನಮ್ಮ ಸಂಸ್ಥೆ ಪ್ರತಿ ವರ್ಷ ಕೂಡ ಈ ಥರ ಕಾರ್ಯಕ್ರಮಗಳನ್ನು ಮಾಡ್ತಾ ನಾವು ಒಂದು ಸಾಂಸ್ಕೃತಿಕ ಹಿನ್ನೆಲೆನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಶ್ರೀಮಂತಿಕೆಗೊಳಿಸುವ ದಿಕ್ಕಿನಲ್ಲಿ ಸಂಸ್ಥೆ ಕೆಲಸ ಮಾಡ್ತಿದೆ. ಆ ದಿಕ್ಕಿನಲ್ಲಿ ನಾವು ಶ್ಲಾಘಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸ್ಪಂದಿಸಿದ ಮತ್ತು ಸಹಕರಿಸಿದ ಎಲ್ಲ ಶಿಕ್ಷಕ ವರ್ಗದವರಿಗೂ ಪೋಷಕ ವರ್ಗದವರಿಗೂ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು. ಸಂಸ್ಥೆಯಿಂದ ನಾವು ಅದಕ್ಕೆ ಪ್ರಯತ್ನ ಪಡ್ತೇವೆ ಸರ್. ನಾವಿಲ್ಲಿ ಬೆಂಗಳೂರಿಂದ ಬಂದಿರುವಂಥ ಮುಖ್ಯ ಉದ್ದೇಶನೇ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಚಾಮರಾಜನಗರದಲ್ಲಿ ಅಂತ. ಯಾಕಂದರೆ ನಮ್ದು ಇನ್ನೊಂದು ಶಾಲೆಯಲ್ಲಿ ಜಿಲ್ಲಾ ಮಟ್ಟ ಇಲ್ಲ ಸ್ಟೇಟ್ ಮಟ್ಟದ ರ್ಯಾಂಕ್ಗಳು ಬಂದಿದೆ, SSLC ರ್ಯಾಂಕ್ಗಳು. ಅಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಬಂದಿದ್ದೇವೆ. ಇದಕ್ಕೆ ನಮ್ದಷ್ಟೇ ಇದಲ್ಲ, ಏನಂದರೆ ಪ್ರಯಾಸ ಅಲ್ಲ, ಪೋಷಕರದು ಇದರಲ್ಲಿ ಒಂದು ಭಾಗ ತುಂಬ ಇಂಪಾರ್ಟೆಂಟ್ ಇದೆ. ಇನ್ನೊಂದು ನೆಕ್ಸ್ಟ್ ನಿಮಗೆ ನಿಮ್ಮ ಮಕ್ಕಳದು ಆ್ಯನ್ಯುವಲ್ ಡೇ ಬರ್ತಾ ಇದೆ, ಮತ್ತೆ ನೀವು ಅದಕ್ಕೆ ಬರಬೇಕಾಗ್ತದೆ. ನಿಮ್ಮ ಮಕ್ಕಳ ಆ ಒಂದು ಸುಂದರವಾದಂಥ ದೃಶ್ಯ ನೋಡೋದಕ್ಕೆ ನೀವೆಲ್ಲ ಬಿಡುವು ಮಾಡಿಕೊಂಡು ತಪ್ಪದೆ ನೀವು ಬರಬೇಕೆಂಬುದಾಗಿ ನಿಮ್ಮನ್ನು ಕೇಳ್ಕೊಳ್ತೇವೆ. ತುಂಬ ಥ್ಯಾಂಕ್ಸ್. ಗಾಡ್ ಬ್ಲೆಸ್ ಯು. ಇಮ್ಯಾನ್ಯುಯಲ್ ಕ್ರಿಶ್ಚಿಯನ್ ಪಬ್ಲಿಕ್ ಶಾಲೆಯಲ್ಲಿ ಈ ದಿನ ಪೋಷಕರಿಗೆ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಅದು ರಂಗೋಲಿ ಸ್ಪರ್ಧೆ. PKGಯಿಂದ 2ನೇ ತರಗತಿವರೆಗೆ ಆಯೋಜನೆ ಮಾಡಿರುವಂತಹ ಈ ಶಾಲೆಯ ಮುಖ್ಯಸ್ಥರು, ಸಂಸ್ಥಾಪಕರಾದಂತಹ ಶ್ರೀಯುತ ಜೋಸ್ನಾ ಮೇಡಮ್ರವರೇ, ಹಾಗೆ ಇಲ್ಲಿ ಆಗಮಿಸಿರುವಂತಹ ಸ್ನೇಹಿತರಾದಂತಹ ಹಿರಿಯ ವಕೀಲರಾದಂತಹ ಶ್ರೀಯುತ ರಾಜು ಸರ್ ಅವರೇ, ಹಾಗೆ ಪಾಸ್ಟರ್ ಸರ್ ಸುರೇಶ್ ಅವರೇ, ಹಾಗೆ ಪಾಸ್ಟರ್ ಸರ್ ಅವರು ಅನಿಲ್ ತೇಜರವರೇ, ಹಾಗೆ ಇಲ್ಲಿ ನೆರೆದಿರುವಂಥ ಎಲ್ಲ ಸನ್ಮಿತ್ರರೇ, ಸಹೋದ್ಯೋಗಿ ಬಂಧುಗಳೇ, ಪೋಷಕ ಬಂಧುಗಳೇ, ನಿಜವಾಗ್ಲೂ ನನಗೆ ಖುಷಿಯಾಗುತ್ತೆ ಈ ಸಂಸ್ಥೆಗೆ ಬರಲಿಕ್ಕೆ. ಕಾರಣ ಏನಂತಂದರೆ, ನಮ್ಮ ಚಾಮರಾಜನಗರದಲ್ಲಿ ಸಾಕಷ್ಟು ಪ್ರತಿಷ್ಠಿತ ಖಾಸಗಿ ಶಾಲೆಗಳಿದ್ದರೂ ಸಹ ಪೋಷಕರಿಗೆ ನೆರವಾಗುವಂತಹ ಪೋಷಕ ಸ್ನೇಹಿ ಶಾಲೆ ಇರುವ ಅಂತಂದರೆ ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೀನಿ, ಅದು ಇಮ್ಯಾನ್ಯುಯಲ್ ಪಬ್ಲಿಕ್ ಶಾಲೆ. ಯಾಕಂದರೆ ಇವತ್ತಿನ ದಿನಗಳಲ್ಲಿ ನಾವು ನೋಡಿದ್ದೀವಿ ಖಾಸಗಿ ಶಾಲೆಗಳ ಪರಿಸ್ಥಿತಿ ಹೇಗಿದೆ ಅಂತಂದರೆ, ನಾವು ಒಳಗಡೆ ನುಗ್ಲಿಕ್ಕೂ ಪರ್ಮಿಷನ್ ಕೇಳುವಂಥ ಪರಿಸ್ಥಿತಿ ಇದೆ. ಮತ್ತು ಪೇರೆಂಟ್ಸ್ ಮಕ್ಕಳು ಮಾತಾಡ್ಸೋದು ಕಷ್ಟ ಆಗಿದೆ, ಅದರಲ್ಲೂ ಪೇರೆಂಟ್ಗಳನ್ನು ಹತ್ರ ಸೇರಿಸೋದು ಭಾರಿ ಕಷ್ಟ ಆಗಿದೆ. ಆ ಪರಿಸ್ಥಿತಿಯಲ್ಲೂ ಮೇಡಮ್ ಅವರು ಪೋಷಕರಿಗೆ ಒಂದು ಸ್ಪೋರ್ಟ್ಸನ್ನು ಇಟ್ಕೊಂಡು ಅವ್ರನ್ನ ಶಾಲೆಗೆ ಒಳಗೊಳ್ಳುವಿಕೆ ಮಾಡುವಂಥದ್ದು ನಿಜವಾಗ್ಲೂ ಶ್ಲಾಘನೀಯ.
ಅದರಲ್ಲೂ ಎಲ್ಲ ಪೋಷಕ ಬಂಧುಗಳು ತುಂಬ ಬೆಳಗ್ಗೆಯಿಂದನೂ ಅದರಲ್ಲೂ ಮಹಿಳೆಯರೇ ಹೆಚ್ಚು. ಯಾಕೆಂದರೆ ಇವತ್ತಿನ ದಿನ ನಮ್ಮ ದೇಶ ನಿಂತಿರೋದೇ ಮಹಿಳೆಯರಿಂದ. ಮಹಿಳೆಯರು ಹೆಚ್ಚು ಭಾಗವಹಿಸ್ತಿದ್ದಾರೆ ಅಂತಂದರೆ ಅಲ್ಲಿ ಒಂದಷ್ಟು ಕಾಳಜಿ ಇದೆ, ಮತ್ತು ಮಕ್ಕಳ ಮೇಲೆ ಶಾಲೆ ಮೇಲೆ ತುಂಬ ಅಭಿಮಾನ ಇದೆ ಅನ್ನೋದು ಇಲ್ಲಿ ಎದ್ದು ಕಾಣ್ತಾ ಇದೆ. ಮೇಡಮ್ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ, ನಾನು ಸಾಕಷ್ಟು ಫೆಸಿಲಿಟಿ ಕೊಡ್ತಾ ಇದ್ದೀನಿ, ಸಾಕಷ್ಟು ಅವಕಾಶಗಳು ಕೊಡ್ತಾ ಇದ್ದೀನಿ. ಯಾಕೆಂದರೆ ಎಕ್ಸೀಡ್ ಅಂತಕ್ಕಂಥದ್ದು ಒಂದು ಏನು ಕರಿಕ್ಯುಲಮ್ ಇದೆ, ಅದು ಬೆಂಗಳೂರು ಕಡೆ ಎಲ್ಲ ಸಾಕಷ್ಟು ಹಣ ಕೊಟ್ಟು ಅದನ್ನು ರನ್ ಮಾಡ್ತಾ ಇದ್ದಾರೆ. ಈ ಶಾಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಎಕ್ಸೀಡನ್ನು ಅವರು ರನ್ ಮಾಡ್ತಾ ಇದ್ದಾರೆ. ಅದು ಆ್ಯಕ್ಟಿವಿಟಿ ಓರಿಯೆಂಟೆಡ್ ಸಿಲೆಬಸ್ ಆದ್ದರಿಂದ ತುಂಬ ಟೀಚರ್ಸ್ಗೂ ಕಷ್ಟ, ಮಕ್ಕಳಿಗೂ ತುಂಬ ಕಷ್ಟ ಆಗ್ತದೆ. ಬಟ್ ಕಾನ್ಸೆಪ್ಟ್ ವೈಸು ಮಕ್ಕಳು ಅಚೀವ್ ಮಾಡಲಿಕ್ಕೆ ಅವಕಾಶಗಳು ಜಾಸ್ತಿ ಇದೆ. ಹಾಗಾಗಿ ನೀವು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಮತ್ತು ಅವ್ರದ್ದು ಒಂಥರ ಸಮಾಜಮುಖಿ ಕಾಳಜಿನೂ ಹೌದು. ಅವರು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಅವರು ಇವತ್ತಿನವರೆಗೂ ಮಾಡ್ತಾ ಇದ್ದಾರೆ. ಹಾಗಾಗಿ ನನ್ನ ಕಳಕಳಿಯ ಮನವಿ ಏನಂತಂದರೆ ಮಕ್ಕಳನ್ನ ಶಾಲೆಗೆ ಕಳುಹಿಸಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಶಾಲೆಯಲ್ಲಿ ಸಂಖ್ಯೆಗಳು ಜಾಸ್ತಿ ಆಗಲಿ. ಮತ್ತು ಇನ್ನೂ ಇನ್ನಿತರ ಮಕ್ಕಳು ಸಹ ಇದರ ಒಂದು ಎಜುಕೇಷನ್ನು ಎಲ್ಲರಿಗೂ ಲಾಭ ಆಗಲಿ. ಇವರ ಸಮಾಜಮುಖಿ ಕೆಲಸನೂ ಸಹ ಉತ್ತಮವಾಗಲಿ. ಮತ್ತು ಅವರು ಈಗ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ನೋ ಡೊನೇಷನ್ ಅಂತ. ಹಾಗಾಗಿ ಅದು ಹೆಚ್ಚು ಪ್ರಚಾರ ಆಗಬೇಕು. ಯಾಕೆಂದರೆ ಖಾಸಗಿ ಶಾಲೆಗಳಲ್ಲಿ ಡೊನೇಷನ್ ಇಲ್ಲದೆ ಅಡ್ಮಿಷನ್ ಆಗುವಂಥದ್ದು ಬಹಳ ವಿರಳ. ಅದರಲ್ಲೂ ಮೇಡಮ್ ಅವರು ನೋ ಡೊನೇಷನ್ ಅಂತ ದೊಡ್ಡ ಬೋರ್ಡ್ ಹಾಕಿ ಅವರು ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ಮಕ್ಕಳಿಗೆ ಬರೀ ಏನು ಇಲಾಖೆ ನಿಗದಿಪಡಿಸಿದೆ ಆ ಫೀಸ್ ಮಾತ್ರ ತೆಗೆದುಕೊಳ್ತೀವಿ ಅಂತಲೂ ಸಹ ಮೇಡಮ್ ಅವರು ಹೇಳಿದ್ದಾರೆ. ಹಾಗಾಗಿ ಅದು ತುಂಬ ಖುಷಿಯ ವಿಚಾರ. ಓಕೆ, ಸೇಮ್ ಕಂಟಿನ್ಯೂ ಅಂತ ಇದೆ. ಹಾಗಾಗಿ ಮೇಡಮ್ ಅವರು ನಮ್ಮ ಬಡ ಜಿಲ್ಲೆ ಅಂತ ನಾವು ಹೇಳ್ತೀವಿ, ನಾವು ಹಿಂದುಳಿದ ವರ್ಗ ಜಿಲ್ಲೆ, ನಮ್ಮ ಬಡ ಜಿಲ್ಲೆ ಅಂತ. ಆ ಬಡ ಜಿಲ್ಲೆಗೆ ಎಷ್ಟು ಸಾಧ್ಯನ ಅಷ್ಟನ್ನ ನಮ್ಮ ಪೋಷಕ ವರ್ಗದವರಿಗೆ ಕಡಿಮೆ ಮಾಡಿಕೊಡಿ. ಅದು ನಿಮ್ಮ ಸಮಾಜಮುಖಿ ಕೆಲಸದಲ್ಲಿ ಒಂದಾಗಲಿ ಅಂತ ನಾನು ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇಷ್ಟೊತ್ತು ಮಾತನಾಡಿ